ಬದುಕಿನ ಅರ್ಥ ಏನು ಅಂತ ಒಂದು ಮುಸ್ಸಂಜೆ ಕೃಷ್ಣನನ್ನು ಅರ್ಜುನ ಕೇಳ್ತಾನೆ. ಕೃಷ್ಣ ಏನೂ ಹೇಳ್ದೆ ದೂರದಲ್ಲಿ ಹಾರುತ್ತಿದ್ದ ಹಕ್ಕಿಯನ್ನು ತೋರಿಸಿ ಅದನ್ನು ಒಡೆದು ಉರುಳಿಸು ಅಂತಾನೆ. ಅರ್ಜುನ ಕ್ಷಣಾರ್ಧದಲ್ಲಿ ಅದನ್ನು ಒಡೆದು ಉರುಳಿಸ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಆ ಹಕ್ಕಿಯ ಸಾವಿಗೆ ಕಾರಣವಾದದ್ದು ನಿನ್ನ ಪ್ರಶ್ನೆ. ಅಲ್ಲಿ ಆಕಾಶದಲ್ಲಿ ನಿರಾಳವಾಗಿ ಹಾರುತ್ತಿದ್ದ ಹಕ್ಕಿಗೆ ನಿನ್ನ ಪ್ರಶ್ನೆಯಾಗಲಿ, ನನ್ನ ಉತ್ತರವಾಗಲಿ, ನಿನ್ನ ಕ್ರಿಯೆಯಾಗಲಿ ಗೊತ್ತಿಲ್ಲ. ಹೀಗಾಗಿ ಅದರ ಸಾವು ಕೂಡ ಅನಾಯಾಸ. ಒಂದು ವೇಳೆ ನಮ್ಮ ಸಂಭಾಷಣೆಯನ್ನು ಅದು ಕೇಳಿಸಿಕೊಂಡಿದ್ದರೆ ಆತಂಕ, ಭಯ ಮತ್ತು ತಪ್ಪಿಸಿಕೊಳ್ಳುವ ಹಪಾಹಪಿಗೆ ಸಿಲುಕುತ್ತಿತ್ತು. ನಾವೂ ಅಷ್ಟೆ, ಜೀವನದ ಅರ್ಥ ಹುಡುಕುತ್ತಾ ಹೋದಂತೆ ಆತಂಕ, ಭಯ ಯಾವುದರಿಂದಲೋ ತಪ್ಪಿಸಿಕೊಳ್ಳುವ ಹಪಾಹಪಿಗೆ ಸಿಲುಕುತ್ತೇವೆ. ಹಾರುತ್ತಿರಬೇಕು, ಬಾಣ ಬಂದು ಬೀಳಿಸುವ ತನಕ ಆಕಾಶ ನಮ್ಮದು.